ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಾವಿದು ನಮ್ಮನೆ ಸ್ಟೈಲಲ್ಲಿ ಯಾವ ಥರ ನಾವು ಮೈಸೂರು ಪಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಈಗ ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ನೋಡಿ ಇಲ್ಲಿ ಒಟ್ಟು ನಾಲ್ಕೂವರೆ ಕಪ್ಪಷ್ಟು ಸಕ್ಕರೆ ಮೂರುವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ನಾನು 2 ಕಪ್ಪು ಹಿಟ್ಟಿಗೆ ನಾನು ಇಲ್ಲಿ ಮೂರುವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊತೀನಿ. ಕೆಲವರು ಸಮವಾಗಿ ಸಕ್ಕರೆ ಹಾಕ್ಕೊಳ್ತಾರೆ. ನಾನು ತುಂಬ ಓವರಾಗಿ ಸ್ವೀಟ್ ಇದ್ದರೆ ಚೆನ್ನಾಗಿರಲ್ಲ, ಅಷ್ಟೊಂದೇನು ನಮಗೆ ತುಂಬ ಸಿಹಿ ಅನಿಸುತ್ತೆ. ಅದಕ್ಕೆ ನಾನು ಮೂರುವರೆ ಕಪ್ಪಷ್ಟು ಹಾಕ್ಕೊಳ್ತೀನಿ ಇಲ್ಲಿ. ನೋಡಿ, ನಾನು ಇಲ್ಲಿ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ ತಗೊಳ್ತೀನಿ. ಈಗ ಮೊದಲಿಗೆ ನಾನು 3 ಕಪ್ ಹಾಕಿದ್ದೀನಲ್ವ, ಇದರಲ್ಲಿ ಒಂದು ಅರ್ಧದಷ್ಟು ತಗೊಳ್ತೀನಿ. ಅಲ್ಲಿಗೆ ನಾನೀಗ ಮೂರುವರೆ ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಪಾತ್ರೆಗೆ. ಈಗ ನೋಡಿ ಇಲ್ಲಿ ಮೂರುವರೆ ಕಪ್ ಸಕ್ಕರೆಗೆ ನಾನು 1.5 ಕಪ್ಪಷ್ಟು ನೀರು ಹಾಕ್ತೀನಿ. ಇದೇ ಕಪ್ಪಲ್ಲಿ 1.5 ಕಪ್ಪಷ್ಟು ನೀರು ಹಾಕ್ತೀನಿ. ಇದು ಜಸ್ಟು ಸಕ್ಕರೆ ಮುಳುಗಿದ್ರೆ ಸಾಕಾಗುತ್ತೆ. ಇದು ತುಂಬ ತೆಳು ಮಾಡ್ಕೊಳ್ಳೋ ಹಾಗೆ ಇಲ್ಲ ಈ ಪಾಕ. ಅದಕ್ಕೋಸ್ಕರ ಇಲ್ಲಿ ಅರ್ಧಕ್ಕಿಂತನೂ ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀನಿ ನಾನು. 1.25 ಕಪ್ ಅಂತ ಇಟ್ಕೊಳ್ಳಿ ಲೆಕ್ಕ. ಅಲ್ಲಿಗೆ ಇದನ್ನು ನಾವೀಗ ಚೆನ್ನಾಗಿ ಸಕ್ಕರೆ ಕರಗಿ ಚೆನ್ನಾಗಿ ಕುದಿ ಬರಬೇಕು. ಹೇಗೆ ಬರಬೇಕು ಅಂದರೆ ಪಾಕ ಅದನ್ನು ನಾವು ಕೈ ಬೆರಳಲ್ಲಿ ಹೀಗೆ ಮಾಡಿದರೆ ಒಂದು ಥರ ನೂಲು ಥರ ಆಗಿ ಬರಬೇಕು. ಅದು ಒಂಥರ ದಾರವಾಗಿ ಅಷ್ಟು ಗಟ್ಟಿ ಬರಬೇಕು ಪಾಕ, ತುಂಬ ತೆಳು ಆಗಬಾರ್ದು. ಚೆನ್ನಾಗಿ ಇದನ್ನು ನಾವು ಪಾಕ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಜಜ್ಜಿ ಇಟ್ಟಿರುವಂತಹ ಏಲಕ್ಕಿ ಇದೆಲ್ಲ ಪುಡಿ ಮಾಡಿ ಇಟ್ಟಿದ್ದೀನಿ, ಜಜ್ಜಿ. ಅದನ್ನು ಈಗ ಇದಕ್ಕೇ ಹಾಕ್ಕೊತೀನಿ. ಇದು ಹಾಕಲೇಬೇಕಂತ ಏನಿಲ್ಲ, ನಾನು ಸ್ವಲ್ಪ ಜಸ್ಟ್ ಫ್ಲೇವರಿಗೆ ಅಂತ ಹೇಳಿ ಜಜ್ಜಿ ಹಾಕ್ತಾಯಿದ್ದೀನಿ ಇದಕ್ಕೇ. ಇದೀಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಅಲ್ವಾ. ಚೆನ್ನಾಗಿ ಕುದಿಬೇಕು. ಕುದೀತಾ ಅದು ಗಟ್ಟಿ ಆಗಬೇಕು ಪಾಕ. ಆವಾಗ ಮಾತ್ರ ಮೈಸೂರು ಪಾಕ್ ಕರೆಕ್ಟಾಗಿ ಹದದಲ್ಲಿ ಬರುತ್ತೆ. ನೋಡಿ, ನಾನು ಇಲ್ಲಿ ಪಕ್ಕದಲ್ಲೇ ನೋಡಿ 2 ಕಪ್ಪು ಕಡಲೆ ಹಿಟ್ಟನ್ನು ಒಂದು ಕಪ್ಪಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅಳತೆಗೆ. ಅದೇ ಕಪ್ಪಲ್ಲಿ 2 ಕಪ್ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಗೊತ್ತಾಯ್ತಲ್ವ, ಈ ಮೂರುವರೆ ಕಪ್ ಸಕ್ಕರೆ ತಗೊಂಡಿದ್ದೀನಿ, 2 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಕೆಲವರು ತುಂಬ ಸ್ವೀಟ್ ಬೇಕಾದವರು 2 ಕಪ್ಪು ಹಿಟ್ಟಿಗೆ 4 ಕಪ್ಪು ಸಕ್ಕರೆ. ಇಲ್ಲಿ ನಾನು 2 ಕಪ್ ಹಿಟ್ಟಿಗೆ ಮೂರುವರೆ ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ನೋಡಿ, ಈ ಥರ ಟಚ್ ಮಾಡಿ ನೋಡಿ ಗೊತ್ತಾಗುತ್ತೆ. ಇದು ಇನ್ನೂ ಬಂದಿಲ್ಲ ಪಾಕ, ಜಸ್ಟ್ ಅಂಟುತ್ತಾ ಇದೆ ಅಷ್ಟೇ. ಅದು ಒಂದು ದಾರ ಕ್ಲೀನಾಗಿ ಬರಬೇಕು, ಗಟ್ಟಿಯಾಗಿರಬೇಕು ಅದು. ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕಿದು. ಸಕ್ಕರೆ ಪಾಕ ಕುದೀತಾ ಇರಲಿ, ನಾವು ಈ ಕಡೆ ಸೈಡಲ್ಲಿ ಕಡಲೆ ಹಿಟ್ಟನ್ನು ನಾವು ಸ್ವಲ್ಪ ಬಾಣಲಿಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಯಾಕಂದರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು. ನೋಡಿ, ನಾನು ಇಲ್ಲಿ 2 ಕಪ್ಪನ್ನು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಚಿಕ್ಕ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಅದನ್ನು ಕ್ಲೀನಾಗಿ ಹುರ್ಕೊಳ್ಳಿ, ಸ್ವಲ್ಪ ಲೈಟಾಗಿ. ತುಂಬ ಹುರಿಬೇಕಂತ ಏನಿಲ್ಲ, ಅದು ಫ್ಲೇವರ್ ಗೊತ್ತಾಗುತ್ತೆ ನಿಮಗೆ. ಹುರಿಗಡಲೆ ಸ್ಮೆಲ್ ಬರಬೇಕು ಅದು ಹುರಿದಾಗ. ಅದು ಚೆನ್ನಾಗಿ ಹುರಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಮೈಸೂರು ಪಾಕ್. ನೋಡಿ, ಈಗ ಇದು ಆಗ್ತಾ ಬಂದಿದೆ. ಇದನ್ನು ನಾವು ಒಂದು ಸಾಣಿಗೆ ಇಟ್ಕೊಂಡು, ಅಂದರೆ ಹಿಟ್ಟು ಸಾಣಿಸ್ತೀವಲ್ವ, ಅದರಲ್ಲಿ ನಾನು ಈ ಥರ ಜಾಲರಿದೊಂದಿದೆ, ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಆ ಹಿಟ್ಟನ್ನು ಆ ಗಂಟೆಲ್ಲ ಹೋಗಬೇಕು ಆ ಥರವಾಗಿ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಅದನ್ನು ಜಾಲರಿಲಿ ಸಾಣಿಸ್ಕೊಳ್ತೀನಿ. ಅಂದರೆ ನೀವು ಸಾಣಿಸ್ಕೊಂಡ್ರೆ ಕ್ಲೀನಾಗಿ ಹಿಟ್ಟನ್ನು, ಅದರಲ್ಲಿರೋ ಗಂಟೆಲ್ಲ ಹೋದರೆ ನಿಮಗೆ ಸಕ್ಕರೆ ಪಾಕದ ಜೊತೆ ಹಿಟ್ಟು ಮಿಕ್ಸ್ ಮಾಡಬೇಕಾದ್ರೆ ಅದು ಗಂಟಾಗಿರೋದಿಲ್ಲ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಈ ಥರವಾಗಿ ಚೆನ್ನಾಗಿ ಸಾಣಿಸ್ಕೊಳ್ಳಿ.
ನೋಡಿ ಹೀಗೆ ಕ್ಲೀನಾಗಿ ಸೌಟಲ್ಲಿ ಇದು ಮಾಡ್ಕೊಳ್ಳಿ. ಅದು ಬಿಸಿ ಹಿಟ್ಟಾಗಿದ್ದರಿಂದ ಸ್ವಲ್ಪ ಗಂಟು ಗಂಟಿರುತ್ತೆ. ಅದನ್ನು ಕ್ಲೀನಾಗಿ ಇದು ಮಾಡಿಕೊಂಡ್ರೆ ಸರಿ ಆಗುತ್ತೆ. ಅದು ಕ್ಲೀನಾಗಿ ಆರುತ್ತೆ. ಆಮೇಲೆ ನೋಡಿ ಅಡಿಗಡೆ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಇದೆ ಅಲ್ವಾ, ಇದನ್ನು ನಾನು ಸ್ವಲ್ಪ ಇದೆ ಅಲ್ವಾ ಅದನ್ನು ನಾನು ಹಾಕೋದಿಲ್ಲ. ಅದನ್ನು ನಾನು ಒಗರಿಸ್ತೀನಿ, ಅದು ಬೇಡ. ಈಗ ಇರೋದಷ್ಟನ್ನೇ ಅಷ್ಟೇ ಸಾಕಾಗತ್ತೆ. ಇದು ಈಗ ಹಾಗೆ ಆರ್ತದೆ. ಹಾಗೆ ಪ್ಲೇಟಲ್ಲಿ ಹಾಕಿ ಇಟ್ಟಿದ್ರೆ ಸಾಕು. ನೋಡಿ ನಾನು ಇಲ್ಲಿ ಒಂದು ಚಿಕ್ಕದಾಗಿ ಪಾತ್ರೆ ಇಟ್ಕೊಂಡಿದ್ದೀನಲ್ವ, ಇದರಲ್ಲಿ ನೋಡಿ ನಾನು ಈಗ 2 ಕಪ್ ಹಿಟ್ಟು, 3.5 ಕಪ್ ಸಕ್ಕರೆ, ಹಾಗೆ ಇಲ್ಲಿ 1 ಕಪ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ಈ ತುಪ್ಪನ ನಾನು ಸ್ವಲ್ಪ ಬಿಸಿ ಮಾಡಿ ಸೈಡಲ್ಲಿ ಇಟ್ಕೊತೀನಿ. ನೋಡಿ ಆ ಕಡೆ ಸೈಡಲ್ಲಿ ನಾನು ಸಕ್ಕರೆ ಪಾಕ ಇದೆ ಅಲ್ವಾ, ಅದು ಕುದೀತಾ ಇದೆ. ಅದು ಅಂಟಾಗೆ ಬರಬೇಕು, ಅದಕ್ಕೋಸ್ಕರ ಈ ತುಪ್ಪ ಲೈಟಾಗಿ ಬಿಸಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಸಡನ್ನಾಗಿ ಬಿಸಿ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ಆ ಕ್ಷಣದಲ್ಲಿ ಸ್ವಲ್ಪ ಗ್ಯಾಸಲ್ಲಿ ಅದನ್ನು ಲೈಟಾಗಿ ಬಿಸಿ ಮಾಡ್ಕೋಬಹುದು. ಅದಕ್ಕೋಸ್ಕರ ಇದನ್ನು ಕ್ಲೀನಾಗಿ ಕರಗಿಸಿ ತೆಗೆದಿಟ್ಕೊಳ್ಳೋಣ ಸೈಡಲ್ಲಿ. ಇಲ್ಲಿ ನೋಡಿ ಈ ಪಾಕ ಬಂದಿದೆ, ಸಕ್ಕರೆ ಪಾಕ ಇದೆ ಅಲ್ವಾ, ಈ ಥರ ನೋಡಿ, ಈ ಥರ ಎಳೆ ಎಳೆಯಾಗಿ ಬರಬೇಕು ಆ ಪಾಕ. ಆ ಥರ ಆದರೆ ಅದು ಆಗಿದೆ ಅಂತ. ಅದನ್ನು ನಾನು ಈಗ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಪಾಕನ. ಈ ಕಡೆ ನೋಡಿ ನಾನೀಗ ಹಿಟ್ಟಿದೆ ಅಲ್ವಾ ಸಾಣಿಸಿ ಇಟ್ಕೊಂಡಿರೋದು, ಅದನ್ನು ಮೊದಲಿಗೆ ಅದೇ ಬಾಣಲಿಗೆ ಹಾಕ್ಕೊತೀನಿ. ಈಗ ಈ ಬಾಣಲಿಗೆ ನಾನು ಹಾಕ್ಕೊಳ್ಳೋಕ್ಕಿಂತ ಮೊದಲೇ ನೋಡಿ ಈ ಥರ ಸೌಟಕ್ಕಿಂತನೂ ಇಲ್ಲೊಂದು ಸೌಟು ತೋರಿಸ್ತೀನಿ ನೋಡಿ, ಇದು ಜಾಲರಿ ಥರದ್ದು. ಈ ಥರದ್ದು ತಗೊಳ್ಳಿ. ಇದು ನಾವು ಏನು ಹೇಳಿ ಹಿಟ್ಟು ಮತ್ತು ಪಾಕ ಇದೆಲ್ಲ ಮಿಕ್ಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ಗಂಟು ಆಗೋದಿಲ್ಲ, ಯಾವುದೇ ರೀತಿ ಕಿರಿಕಿರಲ್ಲ, ಮಗ್ಚಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇದರಲ್ಲಿ. ನೋಡಿ ಈಗ ಇದಕ್ಕೆ ನಾನು ಸಕ್ಕರೆ ಪಾಕ ಇದೆ ಅಲ್ವಾ ಅದನ್ನು ಹಾಕ್ಕೊಳ್ತೀನಿ. ಸಕ್ಕರೆ ಪಾಕ ಏನು ತುಂಬ ತಣ್ಣಗೆ ಆಗಬೇಕಂತ ಏನಿಲ್ಲ, ಬಿಸಿ ಇರಬೇಕಾದ್ರೆ ಹಾಕ್ಕೊಳ್ಳಿ, ಏನಾಗೋದಿಲ್ಲ. ನೋಡಿ ಎಷ್ಟು ಗಟ್ಟಿ ಪಾಕ ಬಂದಿದೆ ನೋಡಿ. ಪಾತ್ರೆಯಿಂದ ಬೀಳಬೇಕಾದ್ರೆ ಅದು ಎಷ್ಟು ಒಂದು ಎಳೆಯಾಗಿ ಬೀಳ್ತಾ ಇದೆ ನೋಡಿ ಅಲ್ವಾ. ಅಂದರೆ ಈ ಜೇನುತುಪ್ಪ ಎಲ್ಲ ಇರುತ್ತೆ ಅಲ್ವಾ, ಆ ಥರ ದಪ್ಪವಾಗಿ ಆಗಬೇಕು ಪಾಕ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಯಾವುದೇ ಕಲರ್ ಏನೂ ಯೂಸ್ ಮಾಡ್ತಾ ಇಲ್ಲ. ಸಕ್ಕರೆ ಪಾಕ ಮತ್ತು ಹಿಟ್ಟು ಇದೆ ಅಲ್ವಾ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ಯಾಸ್ ಹಚ್ಚೋಕ್ಕಿಂತ ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವರಿಗೆ ತುಂಬ ಗಡಿಬಿಡಿ ಅನಿಸುತ್ತೆ ಅಲ್ವಾ, ಆ ಥರ ಆಗೋದಕ್ಕಿಂತ ನೀವು ಸಕ್ಕರೆ ಪಾಕ ಮತ್ತು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ನೋಡಿ ನಾನು ಆ ಕಡೆ ಸ್ವಲ್ಪ ತುಪ್ಪ ಇಟ್ಕೊತೀನಿ ಈಗ. ಯಾಕಂದರೆ ಇನ್ನು ನಾವು ಇಲ್ಲಿ ಮಾಡಬೇಕಾದ್ರೆ ತುಪ್ಪ ಸ್ವಲ್ಪ ಬಿಸಿಯಾಗಿರ್ಬೇಕು, ಅದಕ್ಕೋಸ್ಕರ. ಈಗ ಚೆನ್ನಾಗಿ ತಿರುಗಿಸಿ. ಫಸ್ಟ್ ಟೈಮ್ ಮಾಡೋರು ಮೊದಲಿಗೆ ಹಿಟ್ಟು ಮತ್ತು ಸಕ್ಕರೆ ಪಾಕ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊಳ್ಳಿ, ಆವಾಗ ನಿಮಗೆ ಸುಲಭ ಆಗತ್ತೆ. ನೋಡಿ ಈಗ ಬಿಸಿ ತುಪ್ಪ ಇದೆ ಅಲ್ವಾ, ಅದನ್ನ ಹಾಕ್ಕೊತೀನಿ. ನೋಡಿ ಯಾವ ಥರ ಆ ಹಿಟ್ಟು ಇದೆ ಅಲ್ವಾ, ಆ ತುಪ್ಪ ಬಿಸಿ ಬಿಸಿ ಹಾಕಿದಾಗಲೇ ಅದು ಚೆನ್ನಾಗಿ ಅದರಲ್ಲಿ ಬೇಯ್ತದೆ. ಅಂದರೆ ಒಂದು ಫುಲ್ ಚೆನ್ನಾಗಾಗುತ್ತೆ, ರೋಸ್ಟ್ ಆಗುತ್ತೆ. ಆ ಹಿಟ್ಟಿದೆ ಅಲ್ವಾ ಅದರಿಂದನೇ ಅರ್ಧ ಮೈಸೂರು ಪಾಕಿಗೆ ಫ್ಲೇವರ್ ಬರೋದು. ನೋಡಿ ಇಷ್ಟೊಂದು ತುಪ್ಪ ಇದೆ ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡಿ ಆ ತುಪ್ಪ ಇರೋದೇ ಇಲ್ಲ, ಹಿಟ್ಟು ಫುಲ್ ಆ ತುಪ್ಪನ ಕ್ಲೀನಾಗಿ ಇರ್ಕೊಂಡಿರತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಮಾತ್ರ ನೀವು ಇದನ್ನೇನೆಂದರೆ ಕೈ ಮಾತ್ರ ಬಿಡಬಾರ್ದು, ಯಾಕಂದರೆ ಅಡಿಗಡೆ ಕೆಲವೊಮ್ಮೆ ಹೊತ್ಬೋದು. ಅದಕ್ಕೋಸ್ಕರ ಆದಷ್ಟು ತಿರುಗಿಸ್ತಾನೆ ಇರಿ, ಅದು ಚೆನ್ನಾಗಿ ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು ಅದು. ನೋಡಿ ಎಷ್ಟು ಚೆನ್ನಾಗಿ ಪಾಕ ಇದು ಆಗ್ತಾ ಇದೆ ಅಲ್ವಾ. ನೋಡಿ ತುಪ್ಪ ಇದೆಲ್ಲ, ತುಪ್ಪದ ಸ್ವಲ್ಪ ಕಡಿಮೆ ಆಗ್ತಾ ಬಂತು ನೋಡಿ. ಆವಾಗ ಎಷ್ಟು ಮೇಲ್ಗಡೆ ತೇಲ್ತಾ ಇರೋ ಥರ ಇತ್ತಲ್ವ ತುಪ್ಪ, ಈಗ ನೋಡಿ ಎಷ್ಟು ಕಡಿಮೆ ಆಗ್ತಾ ಇದೆ ನೋಡಿ ಅಲ್ವಾ. ಮೈಸೂರು ಪಾಕ್ ಮುಖ್ಯವಾಗಿ ಮಗ್ಚ್ತೀವಲ್ವ, ಅದೇ ಮೇಯ್ನು. ನೀವು ಎಷ್ಟು ಚೆನ್ನಾಗಿ ಮಗ್ಚ್ಕೊಳ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಅದು ನೀವು ಮಗ್ಚ್ತಾನೆ ಗೊತ್ತಾಗುತ್ತೆ ಅದು ಎಷ್ಟು ಗಟ್ಟಿಯಾಗಿದೆಯಾ ಇಲ್ವಾ ಅಂತ ಹೇಳಿ. ಈಗ ನೋಡಿ ನಾನೀಗ ಉಳಿದಿರೋ ತುಪ್ಪನೂ ಕೂಡ ಇದಕ್ಕೇನೆ ಹಾಕ್ಕೊಳ್ತೀನಿ. ನೋಡಿ ಈಗ ಉಳಿದ ತುಪ್ಪ ಇದೆ ಅಲ್ವಾ, ಅದನ್ನು ಕೂಡ ಇದಕ್ಕೇನೆ ಹಾಕ್ಕೊಳ್ತೀನಿ. ಹೀಗೆ ಸ್ವಲ್ಪನೇ ಹಾಕ್ಕೊತ ತಿರುಗಿಸ್ತಾ ಇರಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕ್. ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇದು. ಇನ್ನು ನೋಡಿ ಈ ಥರ ಮೇಲ್ಗಡೆ ಉಬ್ಬಿ ಉಬ್ಬಿ ಬರ್ತಾ ಇದೆ ಅಲ್ವಾ, ಒಂಥರ ಆ ಥರ ಸ್ಮೂತಾಗಿ ಬರ್ತಾ ಇದೆ ನೋಡಿ. ಆ ಥರ ಆಗ್ತಾ ಇದೆ ಅಂದರೆ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ ಅಂತ. ನೋಡಿ ಈಗ ತುಪ್ಪ ಎಲ್ಲ ಎಷ್ಟು ಬೇಗ ಹೀರ್ಕೊಳ್ತಾ ಇದೆ ಅಲ್ವಾ. ಮತ್ತೆ ಗೊತ್ತಾಗುತ್ತೆ ನಿಮಗೆ, ಅದು ಏನು ಹೇಳಿ ಬಾಣಲಿಯಿಂದ ನಾವು ಅದನ್ನು ಪ್ಲೇಟಿಗೆ ಹಾಕಬೇಕಾದ್ರೆ ಅದಷ್ಟು ಫುಲ್ ಒಂದೇ ಸರಿ ಬಂದು ಪ್ಲೇಟಲ್ಲಿ ಕೂರಬೇಕು. ಆವಾಗ ಮಾತ್ರ ಅದು ಕ್ಲೀನಾಗಿ ಆಗಿದೆ ಅಂತ, ಹಿಟ್ಟು ಕನ್ಸಿಸ್ಟೆನ್ಸಿ ಸರಿ ಇದೆ ಅಂತ. ಇಲ್ಲ ಅಲ್ಲಲ್ಲೇ ಹಿಡ್ಕೊಂಡಿದೆ ಅಂತ ಅಂದರೆ ಅದು ಸ್ವಲ್ಪ ಹಸಿ ಇದೆ ಅಂತ ಆಗುತ್ತೆ. ನೋಡಿ ಇದೆಷ್ಟು ಚೆನ್ನಾಗಿ ಬಿಡ್ತಾ ಇದೆ ತಳ ಅಲ್ವಾ. ನೋಡಿ ನಾನು ಆಲ್ರೆಡಿ ತುಪ್ಪ ಹಚ್ಚಿ ಇಟ್ಟಿದ್ದೀನಲ್ವ ಪ್ಲೇಟು, ಅದಕ್ಕೆ ಹಾಕ್ಕೊಳ್ತೀನಿ. ಇದಾಗಿದೆ ಆಲ್ಮೋಸ್ಟ್ ಇದೀಗ. ಈಗ ನೋಡಿ ಒಂದೇ ಸಾರಿ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಹಚ್ಚಿ ಇಟ್ಟಿದ್ದೀನಿ ಮೊದಲಿಗೆ. ಈಗ ಅದನ್ನು ತೆಗೆದು ಇದಕ್ಕೆ ಹಾಕ್ಕೊಳ್ತೀನಿ ಪ್ಲೇಟಿಗೆ. ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ, ಎಷ್ಟು ಚೆನ್ನಾಗಿ ಬಂದು ಕೂತ್ಬಿಟ್ಟಿದೆ ನೋಡಿ. ಅದೆಷ್ಟು ಫುಲ್ಲು ಹಾಗೆ ಅದು ನೋಡಲಿಕ್ಕೆ ಎಷ್ಟು ಸ್ಮೂತ್ ತೆಳುವಾಗಿದೆ ಅನಿಸುತ್ತೆ ನಿಮಗೆ. ನೋಡಿ ನಾನು ಅದು ತಿರುಗಿಸಿದ್ನಲ್ವ, ಅದರಲ್ಲಿ ಎಷ್ಟು ಬೇಗ ಗಟ್ಟಿಯಾಗಿದೆ ಅದು ಹಿಟ್ಟು ಅಲ್ವಾ. ಇದನ್ನು ಮಧ್ಯದಲ್ಲಿ ಪ್ರೆಸ್ ಮಾಡೋದು ಬೇಡ, ಹಾಗೆ ಇರಲಿ. ನೀವು ಹೇಗೆ ಹಾಕಿರ್ತೀರ ಹಾಗೆ ಇಟ್ಟರೆ ಅದು ಒಳಗಡೆ ಚೆನ್ನಾಗಿ ಇದಾಗಿರುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳತ್ತೆ. ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಫ್ರಿಜ್ಜಲ್ಲಿ ಇಡಿ, ಆವಾಗ ಬೇಗ ಗಟ್ಟಿ ಆಗುತ್ತೆ. ನಾನಿದು ಮೊದಲಿಗೆ ಚಾಕುವಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಆಮೇಲೆ ಈ ಥರ ಕಟ್ ಮಾಡಿಕೊಂಡ್ರೆ ಸರಿ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹಾಗೆ ಫ್ರೆಂಡ್ಸ್, ಎಲ್ಲರೂ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ, ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಇದರಲ್ಲಿ ನಾನು 2 ಕಪ್ ಹಿಟ್ಟಿನಿಂದ ಸಾಮಾನ್ಯ 1 kg ಮೈಸೂರು ಪಾಕ್ ಮಾಡಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ನನಗೆ ಸಪೋರ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.